ಮಂಡಿ ನೋವು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ಯೂಶಲಿ ವಯಸ್ಸಾದ್ಮೇಲೆ ಸವ್ಯಕ್ಕೆ ಶುರುವಾದಾಗ ಕಾಣಿಸ್ಕೊಳ್ಳುತ್ತೆ. ಗ್ರೇಡ್ 3 ಮತ್ತು ಗ್ರೇಡ್ 4 ಆಪರೇಷನ್ ಮಾಡಿದ್ರೆ ಉಪಯೋಗ ಆಗುತ್ತೆ, ಮತ್ತು ಅದು ತುಂಬ ಸೌದಾಗ ಮಾಡಿದ್ರೆ ಯೂಸ್ ಆಗುತ್ತೆ. ಆ ಪೇಷಂಟ್ ಪೋಸ್ಟ್ ಆಪರೇಟಿವ್ ಕೇರ್ ಅಂದರೆ ಆಮೇಲೆ ಆಪರೇಷನ್ ಆದಮೇಲೆ ಯಾವ ಥರ ಇರಬೇಕು, ಆಪರೇಷನ್ ಮುಂಚೆ ಯಾವ ಥರ ಇರಬೇಕು. ಆಪರೇಷನ್ ಮುಂಚೆ ಪೇಷಂಟು BP ಶುಗರ್ ಎಲ್ಲ ಕಂಟ್ರೋಲ್ ಆಗಿರಬೇಕು. ನಾವು ಇವತ್ತು ಮಂಡಿ ನೋವು ಮತ್ತು ಆರ್ಥ್ರೋಪ್ಲಾಸ್ಟಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀ ಗುರುದೇವ್. ನಮಸ್ಕಾರ. ನಾನು ಡಾಕ್ಟರ್ ಮಹೇಶ್ DV, ಆರ್ಥೋಪೆಡಿಕ್ ಸರ್ಜನ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆದಿಚುಂಚನಗಿರಿ ಆಸ್ಪತ್ರೆ, ಆರ್ಥೋಪ್ಲಾಸ್ಟಿ ಸರ್ಜನ್ ಆಲ್ಸೋ. ಮಂಡಿ ನೋವು ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂದರೆ ಯೂಶಲಿ ವಯಸ್ಸಾದಮೇಲೆ ಸವ್ಯಕ್ಕೆ ಶುರುವಾದಾಗ ಕಾಣಿಸ್ಕೊಳ್ಳುತ್ತೆ. ಅದು 55ರಿಂದ 60 ವರ್ಷ ವಯಸ್ಸಾಗಿರೋ ಜನಗಳಿಗೆ ಮಂಡಿ ನೋವು ಶುರುವಾಗುತ್ತೆ. ಅದು ಮುಂಚೆ ಯಾವಾಗ ಶುರುವಾಗುತ್ತೆ, ವಯಸ್ಸಿಗೆ ಮುಂಚೆ ಅಂತ ಅಂದರೆ ಮೊದಲು ಏನಾದರೂ ಅಕ್ಕಪಕ್ಕದ ಫ್ರ್ಯಾಕ್ಚರ್ಗಳಾಗಿದ್ದಾರೆ, ಜಾಯಿಂಟ್ ಪಕ್ಕ ಫ್ರ್ಯಾಕ್ಚರ್ಗಳಾಗಿದ್ದಾರೆ, ಇಲ್ಲ ಬೇರೆ ಆರ್ಥ್ರೈಟಿಸ್, ಪಾಲಿಆರ್ಥ್ರೈಟಿಸ್, ರಿಮಟಾಯ್ಡ್ ಆರ್ಥ್ರೈಟಿಸ್, ರಿಮ್ಯಾಟಿಕ್ ಆರ್ಥ್ರೈಟಿಸ್ ಅಂತ ಕೀಲುವಾಯುಗಳು ಇದ್ದರೆ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಸೊ ಅಂಥವ್ರಿಗೆ ಕೆಲವು ಸಲ ತುಂಬ ಸಿವಿಯರ್ ಇರೋರಿಗೆ ರಿಮಟಾಯ್ಡ್ ಆರ್ಥ್ರೈಟಿಸ್ಗೆ 20-25 ವರ್ಷಕ್ಕೂ ಸರ್ಜರಿ ಮಾಡಿದ್ದೀವಿ. ಆದರೆ ಒಂದು 40-50 ವರ್ಷಕ್ಕೆ ಯೂಶಲಿ ತುಂಬಾ ಆರ್ಥ್ರೈಟಿಕ್ ಆಗುತ್ತೆ. ರಿಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಏಜ್ ರಿಲೇಟೆಡ್ ಅಂದರೆ ವಯಸ್ಸಿಗೆ ಕ್ರಮೇಣ ಸವಿಯೋದು ಅಂದರೆ 50ರಿಂದ 55 ವರ್ಷದಲ್ಲಿ 55 ವರ್ಷ 60 ವರ್ಷದ ಮೇಲ್ಗಡೆ ತುಂಬ ಸವಿಯುತ್ತೆ. ಆ ಟೈಮಲ್ಲಿ ನಾವು ಮಂಡಿ ಆಪ್ರೇಷನ್ ಮಾಡಿದ್ರೆ ಅವರಿಗೆ ಜನಗಳಿಗೆ ಉಪಯೋಗ ಆಗುತ್ತೆ. ಅದು 4 ಗ್ರೇಡಿಂಗ್ ಇದೆ ಮಂಡಿ ಸವಿತದಲ್ಲಿ. ಅದು ಗ್ರೇಡ್ 0, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಗ್ರೇಡ್ 3 ಮತ್ತು ಗ್ರೇಡ್ 4 ಆಪ್ರೇಷನ್ ಮಾಡಿದ್ರೆ ಉಪಯೋಗ ಆಗುತ್ತೆ, ಮತ್ತು ಅದು ತುಂಬ ಸೌದಾಗ ಮಾಡಿದ್ರೆ ಯೂಸ್ ಆಗುತ್ತೆ. ಸೊ ಅದು ಗ್ರೇಡ್ 0 ಅಂದರೆ ಏನು ಮೈಲ್ಡ್ ನೋವು ಅಂದರೆ ಸ್ವಲ್ಪ ಪೇನ್ ಇರೋದು, ತುಂಬ ಏನು ಸೌದಿರೋದಿಲ್ಲ, ಎಕ್ಸ್ರೇ ವೈಸು ಏನು ಸೌದಿರೋದಿಲ್ಲ. ಗ್ರೇಡ್ 1 ಅಂದರೆ ಜಾಯಿಂಟ್ ನ್ಯಾರೋಯಿಂಗ್ ಅಂದರೆ ಕೀಲು ಜಾಗ ಕಡಿಮೆ ಆಗಿರುತ್ತೆ. ಸೊ ಗ್ರೇಡ್ 2 ಅಂದರೆ ಕೀಲು ಜಾಗ ಅರ್ಧಕ್ಕಿಂತ ಹೆಚ್ಚಿಗೆ ಜಾಗ ನ್ಯಾರೋಯಿಂಗ್ ಆಗಿಬಿಟ್ಟಿರ್ತದೆ. ಗ್ರೇಡ್ 3 ಅಂದರೆ ಜಾಯಿಂಟ್ ಸ್ಪೇಸೇ ಇರೋದಿಲ್ಲ, ಎರಡೂ ಮಂಡಿದು ಮೂಳೆಗಳು ಉಜ್ಕೊಳ್ತಾ ಇರುತ್ತೆ, ಹಂಗಾಗಿ ತುಂಬ ನೋವಿರುತ್ತೆ. ಗ್ರೇಡ್ 4 ಅದು ಸೌದು ಅದ್ರ ಮೇಲೆ ಓಡಾಡಿ ಜನಗಳು ತೋರಿಸ್ಕೊಳ್ದೇ ಡಿಫಾರ್ಮಿಟಿ ಡೆವಲಪ್ ಆಗುತ್ತೆ, ಅಂದರೆ ಸೊಟ್ಟ ಆಗುತ್ತೆ. ನೀವು ನೋಡಿರ್ಬೋದು, ಯಾವಾಗ ವಯಸ್ಸಾಗಿರೋವಂಥ ಜನಗಳಿಗೆ ಕೀಲುಗಳು ಈ ಮಂಡಿನೇ ಸೊಟ್ಟ ಆಗಿಬಿಟ್ಟಿರ್ತವೆ. ಸೊ ಒಳಭಾಗ ಅಥವಾ ಹೊರಭಾಗ ತಿರ್ಕೊಂಬಿಟ್ಟಿರ್ತವೆ. ಒಳಭಾಗ ತಿರ್ಕೊಂಡಿರೋದಕ್ಕೆ ವ್ಯಾರಸ್ ಡಿಫಾರ್ಮಿಟಿ ಅಂತ ಕರಿತೀವಿ, ಅದೇ ಮೋಸ್ಟ್ ಕಾಮನ್ನು. ವ್ಯಾರಸ್ ಡಿಫಾರ್ಮಿಟಿ ಮತ್ತು ಗ್ರೇಡ್ 4 ಆಸ್ಟಿಯಾರ್ಥ್ರೈಟಿಸ್ ಅಂದರೆ ಒಳಭಾಗ ತಿರ್ಕೋಂಥ ಕೀಲು ಡಿಫಾರ್ಮಿಟಿ ಮೋಸ್ಟ್ ಕಾಮನ್ನು. ವ್ಯಾಲ್ಗಸ್ ಡಿಫಾರ್ಮಿಟಿ ಅಂದರೆ ಹೊರಗಡೆ ತಿರ್ಕೊಂಡಿರೋಂಥ ಕೀಲು, ಅದು ತುಂಬ ಸೌದಿದೆ, ಇದಕ್ಕೆ ಹೋಗಿದೆ ಅಂದರೆ ತುಂಬ ಕೀಲು ಸೌದಿದೆ ಅಂತ ಅರ್ಥ. ಸೊ ಅಂಥವ್ರಿಗೆ ಗ್ರೇಡ್ 3 ಮತ್ತು ಗ್ರೇಡ್ 4 ಅನ್ನೋರಿಗೆ ಆಪ್ರೇಷನ್ನಿಂದ ತುಂಬ ಉಪಯೋಗ ಆಗುತ್ತೆ. ಗ್ರೇಡ್ 1, ಗ್ರೇಡ್ 2 ಅವ್ರಿಗೆ ಆಪರೇಷನ್ ಇಲ್ಲದೇ ಫಿಸಿಯೋಥೆರಪಿ, ಎಕ್ಸಸೈಸು, ಸ್ಟ್ರೆಂಥನಿಂಗ್, ಮಾಂಸಖಂಡ ಬಲಪಡಿಸುವಂಥ ಎಕ್ಸಸೈಸು ಅಂಥದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಆಪರೇಷನ್ ಬೇಕಾಗೋದಿಲ್ಲ. ಸೊ ಗ್ರೇಡ್ 3, ಗ್ರೇಡ್ 4 ತುಂಬ ಸೌದಿರೋದ್ರಿಂದ ಆಪರೇಷನ್ ಮಾಡ್ತೀವಿ. ಮಂಡಿ ಆಪರೇಷನ್ ಯಾವ ಥರ ಮಾಡ್ತೀವಿ ಅಂದರೆ, ಒಂದು 15ರಿಂದ 20 ಸೆಂಟಿಮೀಟ್ರಷ್ಟು ಮಂಡಿ ಇದ್ರ ಮೇಲೆ ಸ್ಕಿನ್ ಓಪನ್ ಮಾಡಿಕೊಂಡು, ಮಂಡಿ ಚಿಪ್ಪನ್ನ ಎವರ್ಟ್ ಮಾಡಿಕೊಂಡು, ಮಂಡಿ ಚಿಪ್ಪು, ತೊಡೆ, ಮಾಂಸಖಂಡ ಮತ್ತು ಪಟಲ ಟೆಂಡನನ್ನು ಎವರ್ಟ್ ಮಾಡಿಕೊಂಡು, ಆನ್ ಐದರ್ ಸೈಡ್ ಮೂಳೆ, ಒಂದು ತೊಡೆ ಮೂಳೆ ಮತ್ತು ಕಾಲು ಮೂಳೆ 1 ಸೆಂಟಿಮೀಟ್ರ್ ಆನ್ ಐದರ್ ಸೈಡ್ ಕಟ್ ಮಾಡಿ, ಮತ್ತು ಚಾಂಫರ್ಸ್ ಕಟ್ಸ್ ಅಂತ ಮಾಡಿ, ಮಂಡಿ ತೊಡೆ ಮೂಳೆಗೆ ಒಂದು ಕ್ಯಾಪ್ ಥರ ಒಂದು ಹೈ ಕ್ವಾಲಿಟಿ ಮೆಟಲಲ್ಲಿ ಹಾಕ್ತೀವಿ. ಕಾಲು ಮೂಳೆಗೆ ಟ್ರೇ ಥರ ಟಿಬಿಯಲ್ ಟ್ರೇ ಅಂತ ಹಾಕ್ತೀವಿ, ಮತ್ತು ಇನ್ಸರ್ಟ್, ಒಂದು ಪಾಲಿಥಿಲಿನ್ ಇನ್ಸರ್ಟ್ ಅಂತ ಹಾಕ್ಬಿಟ್ಟು ಕೈಲನ್ನ ರೆಡ್ಯೂಸ್ ಮಾಡಿ ಸೀದಾ ಮಾಡಿ ಹೊಲಿಗೆ ಹಾಕ್ತೀವಿ. ಸೊ ಆ ಪೇಷಂಟು ಪೋಸ್ಟ್ ಆಪ್ರೇಟಿವ್ ಕೇರ್ ಅಂದರೆ ಆಮೇಲೆ ಆಪ್ರೇಷನ್ ಆದಮೇಲೆ ಯಾವ ಥರ ಇರಬೇಕು, ಆಪ್ರೇಷನ್ ಮುಂಚೆ ಯಾವ ಥರ ಇರಬೇಕು. ಆಪ್ರೇಷನ್ಗೆ ಮುಂಚೆ ಪೇಷಂಟು BP ಶುಗರ್ ಎಲ್ಲ ಕಂಟ್ರೋಲ್ ಆಗಿರಬೇಕು, ಮತ್ತು ಶುಗರ್ಸು HbA1c ಅನ್ನೋದು 8ರೊಳಗಿರಬೇಕು, ಮತ್ತು 3 ತಿಂಗಳಲ್ಲಿ ಶುಗರ್ ತುಂಬ ಕಂಟ್ರೋಲ್ಡ್ ಇರಬೇಕು. ಯಾಕೆಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದು ದೊಡ್ಡ ಆಪ್ರೇಷನ್ನು. ಆ ದೊಡ್ಡ ಆಪ್ರೇಷನ್ನು ಮತ್ತೆ ಫೇಸ್ ಮಾಡಿ ಮತ್ತೆ ಅದೇನಾದರೂ ಇನ್ಫೆಕ್ಷನ್ ಆದರೆ ತುಂಬ ತೊಂದರೆ ಆಗುತ್ತೆ. ಶುಗರ್ ಕಂಟ್ರೋಲು ತುಂಬ ಇಂಪಾರ್ಟೆಂಟು. ಇನ್ಫೆಕ್ಷನ್ ಆದರೆ ತುಂಬಾ ಪ್ರಾಬ್ಲಮ್ಗಳಾಗುತ್ತೆ. ಸೊ ಐಡಿಯಲಿ ಶುಗರ್ಸ್ ಕಂಟ್ರೋಲ್ ಮಾಡಿಕೊಂಡು, ಎಲ್ಲ BP ಶುಗರ್ ಕಂಟ್ರೋಲ್ ಮಾಡ್ಕೊಂಡು, ಹಾರ್ಟ್ದೆಲ್ಲ ಚೆಕ್ ಮಾಡಿಕೊಂಡು ಆಪ್ರೇಷನ್ ಮಾಡ್ತೀವಿ. ಆ ಪೋಸ್ಟ್ ಆಪ್ರೇಟಿವ್ ಕೇರ್ ಅಂದರೆ ಪೇಷಂಟ್ನ ಮೊಬಲೈಸೇಷನ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ತೀವಿ. ಅವರಿಗೆ 2 days ಎಪಿಡ್ಯೂರಲ್ ಸ್ಟೀರಾಯ್ಡ್ ಅಂತ ಕಂಟಿನ್ಯೂಸ್ ಆಗಿ ಪೇಯ್ನಿಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅಂತ ಅನಸ್ಥೆಟಿಸ್ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅಷ್ಟೊಂದು ನೋವು ಗೊತ್ತಾಗೋದಿಲ್ಲ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿ ಇಮಿಡಿಯೇಟಾಗಿ ಗೊತ್ತಾಗೋದಿಲ್ಲ ಅವ್ರಿಗೆ. ಅವಾಗಲೇ ಬೇಕಾದರೆ ನಡೆಸೋದು, ಓಡಾಡಿಸೋದು, ಸ್ಟೆಪ್ಸ್ ಹತ್ಸೋದು ಅದೆಲ್ಲ ಮಾಡ್ಬೋದು. ಸೊ 1ರಿಂದ 2 ವಾರದವರೆಗೂ ಅವರು ಸ್ವಲ್ಪ
ಓಡಾಡೋಕ್ಕೆ ಕಷ್ಟಪಡ್ತಾರೆ, ಪೇಯ್ನು ಮತ್ತು ಇರುತ್ತೆ. ಸೊ ಹೋಗ್ತಾ 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 ಪೇಯ್ನ್ ಎಲ್ಲ ಕಡಿಮೆ ಆಗುತ್ತೆ. ರೆಗ್ಯುಲರ್ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂದರೆ ಫಿಸಿಯೋಥೆರಪಿಸ್ಟ್ ಹೇಳ್ಕೊಟ್ಟಂಥ ರಿಹ್ಯಾಬಿಲಿಟೇಷನ್ ಎಕ್ಸಸೈಸ್ ಅವರು ಮಾಡಬೇಕು. ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ ಆ ಮಾಂಸಖಂಡಗಳು ಟೈಟ್ನೆಸ್, ಮೂಳೆ ಸೌತ ಒಂದೇ ಅಲ್ಲ, ಮಾಂಸಖಂಡಗಳು ಟೈಟ್ ಆಗಿರುತ್ತೆ, ಅದೆಲ್ಲ ಸ್ವಲ್ಪ ಲ್ಯಾಕ್ಸ್ ಆಗಿ ರಿಲೀಸ್ ಆಗಿ ಮೂಮೆಂಟ್ ಮಾಡೋದಕ್ಕೆ, ಓಡಾಡೋದಕ್ಕೆ ಕಂಫರ್ಟಬಲ್ ಆಗಿರ್ತಾರೆ. ಇನ್ನು ನಾವು ಫುಡ್ ಯಾವ ಥರದ್ದು ತೊಗೋಬೇಕು ಅಂದರೆ, ನಾವು ರೆಗ್ಯುಲರ್ ಫುಡ್ಡು ಮತ್ತು ಎಕ್ಸಸೈಸ್ ಕಂಟ್ರೋಲ್ ಇದ್ದರೆ ಆಸ್ಟಿಯೋಆರ್ಥ್ರೈಟಿಸ್ ಅಂದರೆ ಮಂಡಿ ಸವೆತ ಕಡಿಮೆ ಆಗುತ್ತೆ. ಫುಡ್ಡು ರೆಗ್ಯುಲರ್ ಫ್ಯಾಟ್ ಇಲ್ಲದೆ ಇರೋವಂಥ ಫುಡ್ಡು, ಕೊಬ್ಬು ಕಡಿಮೆ ಆಗೋವಂಥ ಫುಡ್ಡು ಆ ಥರದ್ದು ತೊಗೋಬೇಕು. ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಲೈಕ್ ಮಿಲ್ಕ್, ಹಾಲು, ಮೊಸರು, ಮೊಟ್ಟೆ, ಮಾಂಸ ಆ ಥರದ್ದು ತೊಗೊಳ್ಳೋದು ಒಳ್ಳೆಯದು. ಸೊ ಅದನ್ನು ಮಿತವಾಗಿ ತೊಗೊಳ್ಳೋದು, ಎಲ್ಲದನ್ನು ಮಿತವಾಗಿ ತೊಗೊಳ್ಳೋದು ಒಳ್ಳೆಯದು. ಗ್ರೇಡ್ 1 ಗ್ರೇಡ್ 2 ಅಲ್ಲಿ ಎಕ್ಸಸೈಸು, ಫಿಸಿಯೋಥೆರಪಿ ಮತ್ತು ವೆಯ್ಟ್ ರಿಡಕ್ಷನ್ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ರಿಡಕ್ಷನ್, ತೂಕ ಹೆಚ್ಚಾದಷ್ಟು ಮಂಡಿ ಜಾಯಿಂಟ್ ರಿಯಾಕ್ಷನ್ ಫೋರ್ಸಸ್ ಹೆಚ್ಚಿಗೆ ಆಗೋದ್ರಿಂದ ವೇರ್ ಆಫ್ ತುಂಬ ಆಗುತ್ತೆ. ಕೆಳಗಡೆ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ಆಪರೇಷನ್ ಆದಮೇಲೆ ಕುಕ್ಕರ್ಗಾಲ, ಚಕ್ಕಲ್ ಬಕ್ಲ ಕೂತ್ಕೋಬಾರ್ದು, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಬಾರ್ದು. ಸೊ ಆ ಥರ ಕೆಳಗಡೆ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ಸ್ಟೆಪ್ಸ್ ಹತ್ತೋದು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಈವನ್ ಆಪರೇಷನ್ಗೆ ಮುಂಚೆನೂ ಅಷ್ಟೇ, ಆಫ್ಟರ್ 40 years ನಾವು ಹೆಚ್ಚಿಗೆ ಮೆಟ್ಲತ್ತೋದು, ಇಳಿಯೋದು, ಕುಕ್ಕರ್ಗಾಲ ಕೂತ್ಕೊಳ್ಳೋದು ಆ ಥರದ್ದೆಲ್ಲ ಮಾಡಿದ್ರೆ ವೇರ್ ಆಫ್ ಹೆಚ್ಚಿಗೆ ಆಗ್ತದೆ, ಜಾಯಿಂಟ್ ರಿಯಾಕ್ಷನ್ ಫೋರ್ಸ್ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಅದೆಲ್ಲ ಅವಾಯ್ಡ್ ಮಾಡಿದ್ರೆ ಎಕ್ಸಸೈಸ್ ಮತ್ತು ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಪೇಯ್ನ್ ಕಂಟ್ರೋಲ್ ಇರ್ತದೆ. ಸೊ ಆ ಥರ ಜಾಯಿಂಟ್ ರಿಪ್ಲೇಸ್ಮೆಂಟಿಂದ ತುಂಬ ಉಪಯೋಗ ಇದೆ. ಅದನ್ನು ನಮ್ಮ ಸ್ವಾಮೀಜಿಯವರು ಒಳ್ಳೆಯ ಸುಸಜ್ಜಿತವಾದ ಶಸ್ತ್ರಚಿಕಿತ್ಸೆ ಕೊಟ್ಟು ಒಳ್ಳೆಯ ಸ್ಟಾಫ್ನ ರಿಕ್ರೂಟ್ ಮಾಡಿಕೊಂಡು ಒಳ್ಳೆಯ ಸೌಲಭ್ಯಗಳನ್ನ ಜನಗಳಿಗೆ ಕೊಟ್ಟಿದ್ದಾರೆ. ಅದನ್ನು ಜನಗಳು ಸದುಪಯೋಗ ಪಡಿಸ್ಕೋಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.